ನಾನಿಲ್ಲಿ ಕೃಷ್ಣ ಬೈರೇಗೌಡರಿಗೆ ನೋಡ್ರಿ, ಕೃಷ್ಣ ಬೈರೇಗೌಡರಿಗೆ ಈ ಪೇಪರ್ ಓದಕ್ಕೆ ಹೇಳಿ, ಸಮಯ ಇದೆ. ನಾವು ಅಪರಾಧ ಮಾಡೋದು ಬಿಡು ಅಂತ ಹೇಳಿದೀವ, ಬಿಡ್ಕೊಂಡು ಕೂತಿರೋರು ನೀವು, ಬಿಡ್ಕೊಂಡು ಕೂತಿರೋರು ನಾವು. ಅಪರಾಧ ಮಾಡಿರೋರಿಗೆ ಶಿಕ್ಷೆ ಕೊಡಿ ಅಂತಿದೀವಿ. ಅವರ ನಡವಳಿಕೆಯಿಂದ ದಿಕ್ಕು ತಪ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಇದು ಓದಕ್ಕೆ ಹೇಳಿ ಸ್ವಲ್ಪ. ಅವರೇ ಸರ್ಕಾರ, ಆ ಕ್ಯಾಸೆಟ್ ಇದು ಇಂಥದ್ದು ಪೆನ್ ಡ್ರೈವ್ ಬಿಟ್ಟವನು, ಆ ಒಂದು ಪೆನ್ ಡ್ರೈವ್ಗೆ ಕಾರಣಕರ್ತರಿರ್ಬೋದು, ಅದರ ಪಾಲ್ದಾರ ಆಗಿರೋನು, ಆ ಲೈಂಗಿಕ ಕಿರುಕುಳದಲ್ಲಿ ಎಲ್ಲರಿಗೂ ಇವತ್ತು ಕಾನೂನು ತಕ್ಕಂಥದ್ದು ಇದೆ. ಇಲ್ಲಿ ಅವರೇ ದಾರಿ ತಪ್ಪಿಸಿದ ಮಂತ್ರಿಯಾಗಿದೆ, ಅವರೇ ಏನ್ ಹೇಳಿ ತಿಳಿಸಿದೀವಿ. ಅಯ್ಯರಾಮನ ಇಲ್ಲಿ ನಡೀತಿರ್ತಕ್ಕಂಥ ತನಿಖೆ ಬಗ್ಗೆ ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಹೆದರಿಕೆನ, ಎದುರಿಸದ? ನಾನು ಎದುರಿಸ್ತಾ ಇದ್ದೀನ? ಅಧಿಕಾರಿಗಳನ್ನ ಎದುರಿಸರು ನೀವು. ನಾನು ನನ್ನ ಜೀವನದಲ್ಲಿ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ಬಾರಿ ನನ್ನ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ನನ್ನ ಎದುರಾಳಿಗಳನ್ನು ಇವತ್ತು ಬಲಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನ ದುರುಪಯೋಗಪಡಿಸ್ಕೊಂಡಿದ್ದೇನಾ? ನನ್ನ ಮೇಲೆ 4 ಕೇಸ್ ಇತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಹಿಂದೆ ಏನು ನನ್ನ ಒಂದು ಹೋರಾಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು 4 ಕೇಸ್ ಇತ್ತು. ನಾನು ಮುಖ್ಯಮಂತ್ರಿಯಾಗಿ ಅದನ್ನು ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ವ? ನಾನು ಎಂದೂ ಸಹ ಯಾರನ್ನು ಹಣದ ಮುಖಾಂತರ ಖರೀದಿ ಮಾಡಿ ನನ್ನ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ನಾನು ತೆಗೆದುಕೊಂಡಂಥ ನನ್ನ ಸರ್ಕಾರದ ತೀರ್ಮಾನಗಳು ಏನೇ ಮಾಡಿದ್ರು, ನನ್ನ ಮೇಲೆ ಏನಾದರೂ ಯಾರಾದರೂ ದೂರು ಕೊಟ್ಟಾಗ ಅದು ಫೇರ್ ಆಗಿ ತೀರ್ಮಾನಗಳಾಗಲಿ, ಇವತ್ತು ಆ ದೂರುಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಕೆಲಸ ಮಾಡಲ್ಲ. ಮೆರಿಟ್ ಮೇಲೆ ಈ ದೇಶದ ಕಾನೂನಲ್ಲಿ ತೀರ್ಮಾನ ಆಗಲಿ ಅಂತ ಹೇಳಿ ಇನ್ನೂ 12 ವರ್ಷ ಆದರೂ ಇನ್ನೂ ಒಂದು ಕೇಸನ್ನು ಎದುರಿಸ್ತಾ ಇದ್ದಾನೆ. 12 ವರ್ಷ ಆಯಿತು. ಸಮಾಧಾನವಾಗಿ ನಾನು ನಂಬಿಕೆ ಇದೆ, ಮೆರಿಟ್ ಮೇಲೆ ತೀರ್ಮಾನ ಆಗಲಿ ಅಂತ ಹೇಳಿ ಇವತ್ತು ನಾನು ನಡ್ಕೊಂಡ್ಬರ್ತಾ ಇದ್ದೇನೆ. ನಿಮ್ಮ ಥರ ಏನೇನು ಮಾಡ್ಕೊಂಬಂದಿದ್ದೀರಿ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕೆಲವು ವಿಷಯದಲ್ಲಿ ಹೇಳಲಿಕ್ಕೆ ಕಷ್ಟ ಈ ವ್ಯವಸ್ಥೆ ಒಳಗೆ. ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಇಲ್ಲಿ ಅವ್ಯವಸ್ಥೆಗಳು ಕಷ್ಟ. ಧನ್ಯವಾದಗಳು. ಎಲ್ಲರೂ ಮುದ್ರಿಸಿ ಎಲ್ಲರೂ ತಿಳಿಸಿ.